ಸರಿಯಪ್ಪ. ಈಗ ಮನೆಯಲ್ಲಿ ಏನಾಗ್ತಿದೇನೋ ಪರಿಜ್ಞಾನಾದ್ರೂ ಇದೆಯಾ ನಿಮ್ಮಿಬ್ಬರಿಗೂ? ಸೇವಂತಿ ಕಾಣಿಸ್ತಿಲ್ಲ ಅಂತ ಎಲ್ರು ಒದ್ದಾಡ್ತಿದ್ರೆ ಮುಗ್ದೋಗಿರೋ ವಿಷಯಕ್ಕೆ ಇಬ್ರು ಜಗಳ ಆಡ್ಕೊಂಡು ಕೂತಿದ್ದೀರಾ. ಮತ್ತಿನ್ನೇನಣ್ಣ, ಮನೇಲಿ ಇಷ್ಟೊಂದೆಲ್ಲ ರಾಧಾ ಅಂತ ಆಗ್ತಿದೆ, ಅದಕ್ಕೆ ಕಾಣ್ತಿಲ್ಲ. ಇದಕ್ಕೆಲ್ಲ ಕಾರಣ ಪ್ರಿಯ ತಾನೆ? ಅಶ್ವಿನ್, ಅದೆಲ್ಲ ಮಾತಾಡೋದಕ್ಕಿದು ಸಮಯ ಅಲ್ಲ. ಅಣ್ಣ ಯಾಕಣ್ಣ ಮಾತಾಡ್ಬಾರ್ದು? ಇದೇ ಸರಿಯಾದ ಸಮಯ ಮಾತಾಡೋದಕ್ಕೆ. ಇವ್ ನೊಂದ್ಕೋತಾನೆ ಅಂತ ಎಷ್ಟ್ ದಿನ ಅಂತ ಸತ್ಯ ಮುಚ್ಚಿಡೋದು? ಸತ್ಯನಾ? ಏನ್ ಸತ್ಯನೋ? ಅಜ್ಜಿ ಏನು ಇಲ್ಲ. ಅಶ್ವಿನ್ ದಯವಿಟ್ಟು ಸುಮ್ಮನೆ ಇರೋ ನೀನು. ಇದೆ ಅಜಯ್, ಇವ್ನ್ ಹೆಂಡತಿ ಮಾಡಿರೋ ಪಾಪದ ಲಿಸ್ಟು ಇಷ್ಟುದ್ದ ಇದೆ. ಅದನ್ನೆಲ್ಲ ಹೇಳಿದ್ರೆ ಹೋಗಿ ಹೋಗಿ ಇಂಥವಳ ಪ್ರೀತಿ ಮಾಡ್ಬಿಟ್ನಲ್ಲ ಅಂತ ಇವ್ನು ಇಲ್ಲೇ ಎದೆ ಹೊಡ್ಕೊಂಡು ಸತ್ತೋಗ್ತಾನೆ. ಅಶ್ವಿನ್ ಪ್ಲೀಸ್, ನಿನ್ ಕೈ ಮುಗಿತೀನಿ, ಸುಮ್ಮನೆ ಇದ್ಬಿಡು. ಮಾತಾಡ್ಲಿ ಬಿಡೋ. ಪದೇ ಪದೇ ಮಣಿ ಕೆಟ್ಟೋಳು ಅಂತ ನನಗೂ ಕೇಳಿ ಕೇಳಿ ಸಾಕಾಗೋಗಿದೆ. ಇವತ್ತದ್ ನನಗೆ ಗೊತ್ತಾಗ್ಲೇಬೇಕು, ಮಣಿ ಅಂತ ತಪ್ಪು ಏನ್ ಮಾಡಿದಾಳೆ ಅಂತ. ಏನ್ ಮಾಡಿದಳ ಅವಳು? ನನ್ ಮಗುನ ಬೇಡ ಅಶ್ವಿನ್ ಪ್ಲೀಸ್. ಅವನನ್ನ ಯಾಕೆ ತಡೀತಿದ್ಯಾ ಅರ್ಜುನ್? ಅಂದ್ರೆ ನನ್ ಮಣಿ ಏನೋ ತಪ್ಪು ಮಾಡಿದಾಳ, ಅದ್ ನಿನ್ಗೂ ಗೊತ್ತಾ? ಹೌದು ಕಣ, ಗೊತ್ತು. ಅಣ್ಣಂಗೂ ಗೊತ್ತು. ಏ ಅರ್ಜುನ್, ಏನ್ ಹೇಳ್ತಿದ್ದಾನೆ ಅಶ್ವಿನ್? ಮಣಿ ನಿಜವಾಗ್ಲೂ ತಪ್ಪು ಮಾಡಿದಾಳ? ನಿನಗೆ ಗೊತ್ತಾ ಅದು? ಏನಿಲ್ಲ ಕರ್ಣ, ನೀನ್ ದಯವಿಟ್ಟು ಹೋಗಿಲ್ಲಿಂದ. ನಾನ್ ಹೋಗಲ್ಲ ಅರ್ಜುನ್, ನನ್ಗೆ ಇವತ್ ಸತ್ಯ ಗೊತ್ತಾಗ್ಲೇಬೇಕು. ಅವ್ರನ್ನೇನ ಕೇಳ್ತ್ಯಾ? ನಾನ್ ಹೇಳ್ತೀನಿ ಕೇಳು. ನೀನ್ ಹೇಳ್ತಿದ್ದೇನೆ ನನ್ಗೂ ಗೊತ್ತಿದ್ದು. ಪೂಜಿಂಗ್ ಅಬಾರ್ಷನ್ ಆಗಕ್ ಕಾರಣನೇ ನೀನ್ ಹೆಂಡ್ತಿ. ನನ್ನ ಮಗು ಹೊಟ್ಟೆಯಲ್ಲಿ ವಿಷ ಹಾಕೊಂಡವಳು ನೀನ್ ಹೆಂಡ್ತಿ. ಸಾಕು, ಮುಚ್ಚೋ ಬಾಯಿ. ಇಷ್ಟು ದಿನ ಗಂಡ ಹೆಂಡತಿ ಸೇರ್ಕೊಂಡು ಸೇವಂತಿ ಅದಕ್ಕೆ ಮೇಲೆ ಗೂಬೆ ಕೂರ್ಸುದ್ರಿ, ಈಗ ಅದನ್ನ ನನ್ನ ಹೆಂಡತಿ ಮೇಲೆ ಎಳಿತಾ ಇದ್ಯಾ? ನಮ್ಗೂ ಅದಕ್ಕೆ ಮೇಲೆ ಅನುಮಾನ ಬರುವಂಗ್ ಮಾಡಿದ್ದೆ ನೀನ್ ಹೆಂಡ್ತಿ ಕಣ. ನನ್ನ ಹೆಂಡತಿ ಪ್ರೆಗ್ನೆಂಟ್ ಅಂತ ಗೊತ್ತಾದ್ಮೇಲೆ ನಿನ್ ಹೆಂಡತಿ ಅದನ್ನ ಸಹಿಸ್ಕೊಳಕ್ ಆಗ್ಲಿಲ್ಲ. ನನ್ನ ಹೆಂಡತಿ ಕುಡಿಯೋ ಹಾಲಲ್ಲಿ ದಿನ ಸ್ಲೋ ಪಾಯ್ಸನ್ ಹಾಕೊಟ್ಬಿಟ್ಲು. ಅವಳ ಮೇಲೆ ಅಪವಾದನೆ ಬರಬಾರ್ದು ಅಂತ ಅದಕ್ಕೆ ಮೇಲೆ ಹಾಕಿದ್ದು. ನಾನು ಇದನ್ನೆಲ್ಲ ನಂಬಲ್ಲ. ಓಹೋ, ನಂಬಲ್ಲ ಅಲ್ವಾ? ಇರು, ಪ್ರೂಫ್ ಸಮೇತ ಬಂದಿದ್ದೀನಿ ನೋಡು. ನೋಡಪ್ಪ, ನಿಮ್ಮ ಮಣಿ ನನ್ನ ಹೆಂಡತಿ ಕೊಟ್ಟಿರೋ ಪ್ರೋಟೀನ್ ಪೌಡರ್ ಇಂದಾನೆ ಮಗು ಸತ್ತೋಗಿರೋದು ಅನ್ನೋದಕ್ಕೆ ಪ್ರೂಫು, ಲ್ಯಾಬ್ ರಿಪೋರ್ಟ್ಸು ತಗೋ ನೋಡು. ಏನೋ ಇದು? ಅಶ್ವಿನ್ ಏನ್ ಹೇಳ್ತಿದ್ಯೋ? ನೀನ್ ಹೇಳ್ತಿರೋದೆಲ್ಲ ನಿಜನೇನೋ? ಹೌದಜ್ಜಿ, ನಾನೊಳ್ಳೆ ದಡ್ಡಂತರ ಅವಳ ಮಾತನ್ನ ನಂಬ್ಕೊಂಡು ನಮ್ಮದಕ್ಕೆ ಕೊಡ್ಬಾರ್ದು ಟಾರ್ಚರ್ನೆಲ್ಲ ಕೊಟ್ಬಿಟ್ಟೆ. ಸತ್ಯ ಗೊತ್ತಾಗಿದ್ದಿನ ಅದಕ್ಕೆ ಕಾಲಿಡ್ಕೊಂಡೆ. ಪಾಪ ನಮ್ಮತ್ತಿಗೆ ಎಷ್ಟು ದೊಡ್ಡ ಮನ್ಸು ಅಂದ್ರೆ
ಮಾಡಿರೋ ಪಾಪನೆಲ್ಲ ಮರ್ತು ನನ್ನನ್ನ ಕ್ಷಮಿಸ್ಬಿಟ್ರು. ಇದೆಲ್ಲ ಎಲ್ಲಿಂದ ಶುರು ಆಯ್ತು ಗೊತ್ತಾಜಿ? ಅವತ್ತು ನಾಗರ ತಾಳಿಗೋಸ್ಕರ ಪ್ರೀಂಗು ಪೂಜೆಗೂ ಕಾಂಪಿಟೇಷನ್ ಶುರುವಾಯ್ತು. ಎಲ್ಲಿ ಅದ್ ನನ್ನ ಹೆಂಡತಿ ಕೈಗೆ ಸಿಕ್ಬಿಡುತ್ತೋ, ಅವಳು ಎಲ್ಲಿ ಪ್ರೆಗ್ನೆಂಟ್ ಆಗ್ಬಿಡ್ತಾಳೋ ಅಂತ ಅದನ್ನ ತಪ್ಸೋದಕ್ಕೆ ಏನೇನೆಲ್ಲ ನಾಟಕ ಆಡಿದ್ಲು ಗೊತ್ತಾಜಿ ಅವಳು. ಆದ್ರೂ ಅದ್ ನನ್ನ ಹೆಂಡತಿ ಕೈಗೆ ಸಿಕ್ತು. ಆ ನಾಗಪ್ಪನ ಕೃಪೆಯಿಂದ ನನ್ನ ಹೆಂಡತಿ ಪ್ರೆಗ್ನೆಂಟ್ ಆದ್ಲು. ನಮ್ ವಂಶದ ಕುಡಿ ಮನೆಗೆ ಬರುತ್ತೆ, ಅದನ್ನ ಸಂಭ್ರಮ ಪಡೋಷ್ಟ್ರಲ್ಲಿ ನಿನ್ ಮಣಿ ಅದನ್ನ ಚಿಟ್ಬಿಟ್ಲು ಕಣ. ಅಯ್ಯೋ ಉಚ್ಚಿ, ಇಷ್ಟಕ್ಕೆಲ್ಲ ಸಾಯಕ್ ಹೊಟ್ಟಿದ್ಯಲ್ಲ. ಏನಮ್ಮ ನೀವು? ನಾನು ಇಷ್ಟು ದೊಡ್ಡ ಸಮಸ್ಯೆನಲ್ಲಿ ಸಿಕ್ಕಾಕೊಂಡು ಒದ್ದಾಡ್ತಾ ಇದ್ದೀನಿ. ನೀವ್ ನೋಡಿದ್ರೆ ಇದು ಸಮಸ್ಯೆನೇ ಅಲ್ಲ ಅನ್ನೋ ತರ ಮಾತಾಡ್ತಾ ಇದ್ದೀರಲ್ಲ. ನಾನ್ ಸಮಸ್ಯೆ ಇಲ್ಲ ಅಂತ ಹೇಳ್ತಿಲ್ಲ. ಮನುಷ್ಯ ಆದೋನು ಸಮಸ್ಯೆಗೆ ಪರಿಹಾರ ಹುಡುಕ್ಬೇಕೇ ಹೊರ್ತು ಸಾವಿನ ದಾರಿ ಹುಡ್ಕೋದಲ್ಲ. ಸಮಾಧಾನದಿಂದ ಹುಡುಕಿದ್ರೆ ಸಮಸ್ಯೆಗೆ ಖಂಡಿತ ಪರಿಹಾರ ಸಿಕ್ಕೇ ಸಿಗತ್ತೆ. ಪರಿಹಾರನಾ? ನಾನಿದ್ರಿಂದ ಹೊರಗಡೆ ಬರೋದಕ್ಕೆ ತುಂಬಾ ಪ್ರಯತ್ನ ಪಟ್ಟೆ ಅಮ್ಮ. ಅತ್ತೆ ಅಜ್ಜಿ ಕೂಡ ಇದಕ್ಕೆ ತುಂಬಾ ಪೂಜೆ ಪುನಸ್ಕಾರ ಮಾಡಿಸೋದಕ್ ನೋಡಿದ್ರು. ಆದ್ರೆ ಅದೇ ಟೈಮಲ್ಲಿ ಸೂತ್ಕ ಬಂತು. ಪರಿಸ್ಥಿತಿ ಏನ್ ಮಾಡೋದಕ್ಕೂ ದಾರಿ ಕೊಡ್ಲಿಲ್ಲ. ಮನುಷ್ಯನಿಗೆ ಎಲ್ಲಾ ದಾರಿಗಳು ಮುಚ್ಚೋದಾಗ ಸಾವು ಒಂದೇ ದಾರಿ ಅಲ್ವಾ? ಅದು ದಾರಿ ಅಲ್ಲ, ಹೇಡಿತನ. ಮಗನ ಉಳಿಸ್ಕೋಬೇಕು ಅನ್ನೋ ಹಠ ಹೇಡಿತನ ಹೇಗಮ್ಮ ಆಗತ್ತೆ? 9 ತಿಂಗಳು ಹೊತ್ತು ಹೆತ್ತು ಸಾಕಿದ್ದೀನಿ. ನಾನೇ ನನ್ ಮಗುನ ಸಾವಿನ ದವಡೆಗೆ ತಳ್ಳೋದಕ್ಕಿಂತ ನಾನೇ ಸಾಯೋದ್ ವಾಸಿ ಅಲ್ವಾ? ನಾನ್ ಸತ್ರೆ ಅವನ್ ಬಚಾವಾಗ್ತಾನಲ್ವಾ? ಅವನ್ ಜೀವಂತವಾಗಿರ್ತಾನಲ್ವಾ? ಇದು ಸರಿಯಾದ ನಿರ್ಧಾರ ಅಲ್ಲ, ಇದು ಆತುರದ ನಿರ್ಧಾರ. ಏನಮ್ಮ ನೀವ್ ಹೇಳ್ತಾ ಇರೋದು? ಹಾಗಾದ್ರೆ ನನ್ ಮಗುನ ನಾನೇ ಸಾಯಿಸ್ಬೇಕಾಗಿತ್ತು ಅನ್ನೋದಾ? ಇಲ್ಲ, ನಿನಗ್ ಮಗುನ ಕೊಲ್ಬೇಕು ಅಂತ ಅನ್ನಿಸ್ತಿದೆ ಅಂದ್ರೆ ಅದಕ್ ಕಾರಣ ಏನು ಅನ್ನೋದನ್ನ ಹುಡುಕ್ಬೇಕು. ಮೊದ್ಲು ನೀನ್ ಅದನ್ ಮಾಡು. ಗಿಡ ಒಣಗ್ತಿದೆ ಅಂದ್ರೆ ಎಲೆಗಳಿಗೆ ಮಾತ್ರ ನೀರ್ ಹಾಕೋದಲ್ಲ, ಬೇರೆಯವ್ರಿಗೂ ನೀರ್ ಇಳಿಬೇಕು. ಮರ ಒಣಗಿದೆ ಅಂತಂದ್ರೆ ಬುಡಕ್ಕೆ ಔಷಧಿ ಹಾಕ್ಬೇಕು.